ವಿಸ್ತಾರ ಪೋಲಿಂಗ್ ಬೂತ್ ಅಲ್ಲಿ ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರದ ಜನರು ಆಯ್ಕೆ ಮಾಡಿದ್ದಾರೆ. ಕರೆ ಮಾಡಿ ಮುಂದಿನ ಸಂಸದರು ಯಾರಾಗಬೇಕು ಅಂತ ಆ ಫಲಿತಾಂಶವನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅದಕ್ಕೂ ಮುಂಚೆ ಮೂರು ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಅಂತೂ ಇದೆ. ಈಗಾಗಲೇ ಬಿಜೆಪಿಯವರು ಜೆಡಿಎಸ್ಗೆ ಬೆಂಬಲ ಕೊಟ್ಟದಾಗಿದೆ. ಹೀಗಾಗಲೇ ಅವರಲ್ಲಿ ನಡುವೆ ಸಾಕಷ್ಟು ಒಂದು ಒಗ್ಗಟ್ಟಿದೆ. ಈ ಲೋಕಸಭಾ ಚುನಾವಣೆನ ನಾವು ಗೆಲ್ಲಲೇಬೇಕು ಅಂತ ಈಗಾಗಲೇ ಬಿಜೆಪಿ ಕೂಡ ಸಾಕಷ್ಟು ಜೆಡಿಎಸ್ಗೆ ಬೆಂಬಲವನ್ನ ನೀಡಿದೆ. ಇನ್ನು ಕಳೆದ ವರ್ಷ ನಾವು ಚುನಾವಣೆ ಫಲಿತಾಂಶವನ್ನ ನೋಡಿದಾಗ ಇರೋ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಇದೆ, 3 ಜೆಡಿಎಸ್ ಇದೆ. ಅಫ್ಕೋರ್ಸ್ ಅದು ಕಾಂಗ್ರೆಸ್ ಭದ್ರಕೋಟೆ ಆಗಿದ್ರೂ ಕೂಡ ಬಿಜೆಪಿ ಅಲೆ ಅಂತೂ ಇದೆ ಲೋಕಸಭಾ ಚುನಾವಣೆ ಅಂತ ಬಂದಾಗ. ಯಾಕಂದ್ರೆ 2019ರಲ್ಲಿ ಮುನಿಸ್ವಾಮಿಯವರು ಗೆದ್ದಿದ್ರು. 7 ಬಾರಿ ಗೆದ್ದಂತ ಮುನಿಯಪ್ಪ ಅವರಿಗೆ ಒಂದು ಟಫ್ ಫೈಟ್ ಕೊಟ್ಟು 2019ರಲ್ಲಿ ಚುನಾವಣೆಯನ್ನ ಗೆದ್ದಿದ್ರು. ಹೀಗಾಗಿ ರಾಜಕೀಯ ಲೆಕ್ಕಾಚಾರ ಬದಲಾಗಿದೆ. ಎಲ್ಲೋ ಒಂದ್ ಕಡೆ ನೋಡಿದಾಗ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಅದು ಜನ ಬಿಜೆಪಿ ಪರವಾಗಿ ನಿಲ್ತಿದ್ದಾರೆ. ಯಾಕೆಂದ್ರೆ ಲೋಕ ಅಂದ್ರೆ ಅದು ದೇಶ ಅಂತ ಬರುತ್ತೆ. ಹೀಗಾಗಿ ಕೋಲಾರದಿಂದ ಬಿಜೆಪಿ ಅಭ್ಯರ್ಥಿ ಇದ್ರೆ ಸೆಂಟ್ರಲ್ ಅಲ್ಲಿ ಒಳ್ಳೇದಾಗುತ್ತೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ, ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಯೋಜನೆಗಳಾಗುತ್ತೆ ನಮ್ಮ ಕ್ಷೇತ್ರಕ್ಕೆ ಅಂತ ಜನ ಹೆಚ್ಚಾಗಿ ಬಿಜೆಪಿ ಪರ ಒಲವನ್ನ ತೋರ್ತಿದ್ದಾರೆ. ಆ ಒಂದು ಅಲೆ ಈ ಬಾರಿನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಹೆಚ್ಚಾಗಿ ಜನ ಬಿಜೆಪಿ ಅಭ್ಯರ್ಥಿ ಪರವಾಗಿ ನಿಲ್ತಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅದು ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ. ಯಾಕೆಂದ್ರೆ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿದೆ. ಅದರ ಜೊತೆಗೆ 3 ಜೆಡಿಎಸ್ ಪಾಲಾಗಿತ್ತು ಕಳೆದ ಬಾರಿ ಚುನಾವಣೆ ಫಲಿತಾಂಶವನ್ನ ನಾವು ತೆಗೆದುಕೊಂಡಾಗ. ಹೀಗಾಗಿ ಅದು ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ. SC ST ಹೆಚ್ಚಾಗಿರುವಂತ ಪ್ರಾಬಲ್ಯ ಇರುವಂತ ಕ್ಷೇತ್ರ. ಅದು ಬಿಟ್ಟರೆ ನೆಕ್ಸ್ಟ್ ಒಕ್ಕಲಿಗರ ಮತಗಳು ಹೆಚ್ಚಾಗಿರುವಂತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪರವಾಗಿ ಕಾಸ್ಟ್ ಈಕ್ವೇಷನ್ ಸದ್ಯಕ್ಕಂತೂ ವರ್ಕೌಟ್ ಆಗ್ತಿಲ್ಲ. ಕಳೆದ ಬಾರಿ ಲೋಕಸಭಾ ಚುನಾವಣೆನ ನಾವು ತೆಗೆದುಕೊಳ್ಳೋದಾದ್ರೆ, ಫಲಿತಾಂಶವನ್ನ ತೆಗೆದುಕೊಳ್ತಾ ಇದ್ರೆ ಜನ ಮಣೆ ಆಗ್ತಾ ಇರುವುದು ಅಭಿವೃದ್ಧಿ ಮಾಡುವಂತ ನಾಯಕನ ಪರವಾಗಿ. ಹೀಗಾಗಿ ಯಾರು ಕ್ಷೇತ್ರದ ಜನರ ಜೊತೆ ಚೆನ್ನಾಗಿರ್ತಾರೋ ಮತ್ತೆ ಉತ್ತಮ ಯೋಜನೆಗಳನ್ನ ಕೊಡ್ತಾರೋ, ಒಳ್ಳೆ ರಸ್ತೆ ನೀರು ಕೊಡ್ತಾರೋ ಅವರ ಪರವಾಗಿ ಜನ ವೋಟ್ ಹಾಕ್ತಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಮುನಿಸ್ವಾಮಿ ಅವರು ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ. ಕ್ಷೇತ್ರದ ಜನತೆ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಹೀಗಾಗಿ ನಾವು ಅವರ ಪರವಾಗಿ ನಿಲ್ತೀವಿ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ಗೆ ಹೆಚ್ಚಾಗಿ ಅಲ್ಲಿ ಮೈನಸ್ ಆಗ್ತಿರುವಂಥದ್ದು ಏನು ಅಂದ್ರೆ ಅಲ್ಲಿ ಹೆಚ್ಚಾಗಿ ಗಲಾಟೆಗಳಿದೆ. ಸ್ಥಳೀಯ ನಾಯಕರಲ್ಲೇ ಒಗ್ಗಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ. ಹೀಗಾಗಿ ಇದು ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಮೈನಸ್ ಪಾಯಿಂಟ್. ಇನ್ನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಯಾರು ಅಂತ ನಾವು ನೋಡೋದಾದ್ರೆ ಮಹೇಶ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಒಂದು ವೇಳೆ ಅವರ ಪರವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅವರು ಜೆಡಿಎಸ್ ಪರವಾಗಿ ಕೆಲಸ ಮಾಡೋದಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ. ಹೀಗಾಗಿ ಕೋಲಾರದಲ್ಲಿ ಅದು ಮೈತ್ರಿ ಮಾಡಿಕೊಂಡಿರೋ ಕಾರಣ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಇನ್ನು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಸಮೃದ್ಧಿ ಮಂಜುನಾಥ್ ಅವರ ಪರನೂ ಕೂಡ ಸಾಕಷ್ಟು ಒಂದು ಒಳ್ಳೆ ಹೆಸರಿದೆ. ಅಲ್ಲಿ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ, ಜನರ ಜೊತೆ ಒಳ್ಳೆ ಸಂಪರ್ಕ ಇದೆ. ಹೀಗಾಗಿ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ ಕೆಲವರು ಬೆಂಬಲವನ್ನ ನೀಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಟಫ್ ಫೈಟ್ ಅಂತೂ ಅಲ್ಲಿ ನಿರ್ಮಾಣ ಆಗಿದೆ. ಜೆಡಿಎಸ್ ಇನ್ನ ಯಾರಿಗೆ ಕೊಡ್ತಾರೆ ಅಂತ ಒನ್ಸ್ ಅಗೇನ್ ಮತ್ತೊಬ್ರು ಅಂದ್ರೆ ಮಲ್ಲೇಶ್ ಬಾಬು, ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ, ಎಜುಕೇಟೆಡ್ ಆಗಿರೋ ವ್ಯಕ್ತಿ ಮತ್ತು ಈ ಹಿಂದೆ ಅವರ ತಾಯಿ ಕೂಡ ಬಿಜೆಪಿಯಲ್ಲಿ ನಿಂತು MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಒಂದು ರಾಜಕೀಯ ಕುಟುಂಬದಿಂದ, ರಾಜಕೀಯ ಹಿನ್ನೆಲೆಯಿಂದ ಬಂದಿರೋರು ಇವರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರ ಪರವಾಗೂ ಕೂಡ ಜನ ಬೆಂಬಲವನ್ನ ನೀಡಿದ್ದಾರೆ. ಯಾಕಂದ್ರೆ ಇವರ ಕುಟುಂಬದಲ್ಲೆಲ್ಲರೂ ಕೂಡ ರಾಜಕೀಯದಿಂದ ಬಂದಿರೋ ಕಾರಣ ಇವರು ಕೂಡ ಗೆಲ್ಲಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ನಿಸರ್ಗ ನಾರಾಯಣ ಸ್ವಾಮಿ ಇವರ ಪರವಾಗೂ ಕೂಡ ಸಾಕಷ್ಟು ಜನ ಬೆಂಬಲವನ್ನ ನೀಡುತ್ತಿದ್ದಾರೆ. ಸಾಕಷ್ಟು ಜನ ಇವ್ರಿಗೂ ಕೂಡ ಟಿಕೆಟ್ ಕೊಡಿ ಅಂತ. ರೇಸ್ ಏನೋ ದೊಡ್ಡದಾಗಿದೆ, ದೊಡ್ಡ ಪಟ್ಟಿನೇ ಇದೆ. ಜೆಡಿಎಸ್ ನಲ್ಲಿ ಯಾರಿಗೆ ಕೊಟ್ರೆ ವರ್ಕೌಟ್ ಆಗುತ್ತೆ ಸ್ಟ್ರಾಟಜಿ ಅಂತ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಇದೀಗ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಇನ್ನು 2-3 ದಿನದಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಾಗುತ್ತೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಗರಿಷ್ಠ ಮತ ಪಡೆದಿರೋದು ಯಾರು? ಅಫ್ಕೋರ್ಸ್ ಬಿಜೆಪಿ ಪಕ್ಷ. ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದಂತ ಬಿಜೆಪಿ ಪಕ್ಷದ ಪರವಾಗಿ ಈ ಬಾರಿ ಹೆಚ್ಚು ಜನ ಒಲವನ್ನ ತೋರಿದ್ದಾರೆ. 1720 ಮತಗಳನ್ನ ಜೆಡಿಎಸ್ಗೆ ಕೊಟ್ಟಿದೆ. ಹೀಗಾಗಿ ಜೆಡಿಎಸ್ 2ನೇ ಸ್ಥಾನದಲ್ಲಿದೆ. 1484 ಮತಗಳನ್ನ ಕಾಂಗ್ರೆಸ್ ಪಡೆದು 3ನೇ ಸ್ಥಾನದಲ್ಲಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜೈಕಾರ ಹಾಕಿದ್ದಾರೆ ಕೋಲಾರ ಮತದಾರರು. ಈ ಬಾರಿ ನೆಕ್ ಟು ನೆಕ್ ಫೈಟ್ ಅಂತೂ ಇರುತ್ತೆ. ಆದ್ರೆ ಬಿಜೆಪಿ ಪರ ಹೆಚ್ಚಾಗಿ ಮತಗಳು ಬಂದಿದೆ. ಮುನಿಸ್ವಾಮಿ ಪರವಾಗಿ ಹೆಚ್ಚು ಮತಗಳು ಬಂದಿದ್ದಾವೆ. ಮುನಿಸ್ವಾಮಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೋಲಾರ ಕ್ಷೇತ್ರದ ಜನರು ಆಗ್ರಹಿಸುತ್ತಿದ್ದಾರೆ. 1723 ಮತಗಳನ್ನ ಜೆಡಿಎಸ್ಗೆ ಕೊಟ್ಟಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಜನರು. ಹೀಗಾಗಿ
ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ 1484 ಮತಗಳು. ಒಂದು ವೇಳೆ ಅವರು ಮುನಿಯಪ್ಪ ಅವರೇನಾದ್ರು ಸ್ಪರ್ಧೆ ಮಾಡಿದ್ರೆ ಒಂದ್ ರೀತಿ ಯೋಚನೆ ಮಾಡ್ಬೇಕಾಗುತ್ತೆ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ. ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಯಾರು ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸ್ಥಳೀಯ ನಾಯಕರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಇದೆ, ಒಗ್ಗಟ್ಟಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟಿಗೆ ಮೈನಸ್ ಪಾಯಿಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಧಾನಸಭಾ ಚುನಾವಣೆ ತೆಗೆದುಕೊಳ್ಳೋದಾದ್ರೆ 5 ಕ್ಷೇತ್ರದಲ್ಲಿ ಇರೋ ಕಾರಣ ಎಲ್ಲೋ ಒಂದ್ ಕಡೆ ಅದು ಪ್ಲಸ್ ಪಾಯಿಂಟ್ ಆದ್ರೂ ಕೂಡ ಇಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕರ್ತರ ಜೊತೆ ಒಳ್ಳೆ ಸಂಬಂಧ ಇಲ್ಲ, ಕಾರ್ಯಕರ್ತರ ಜೊತೆ ಯಾವ ಕಾಂಗ್ರೆಸ್ ನಾಯಕರು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲ್ಲ ಅನ್ನೋದೇ ಒಂದು ದೊಡ್ಡ ಟಾಕ್ ಇರೋದು ಅಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಹೆಚ್ಚಿನ ಒಲವು ಬಿಜೆಪಿ ಪರನೇ ತೋರಿದ್ದಾರೆ ಜನರು. ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಅವ್ರಿಗೆ ಕೊಡಿ, ಅವರು ಒಳ್ಳೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತ ಅಲ್ಲಿರೋ ಜನ ಹೇಳ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ಗೆ 1484 ಮತಗಳು, ಬಿಜೆಪಿ ಪರವಾಗಿ 1880 ಮತಗಳು, ಜೆಡಿಎಸ್ ಪಾಲಿಗೆ 1723 ಮತಗಳು ಬಂದಿದೆ. ಹೀಗಾಗಿ ಬಿಜೆಪಿ ಮೊದಲ ಸ್ಥಾನ, ಜೆಡಿಎಸ್ 2ನೇ ಸ್ಥಾನ ಪಡೆದುಕೊಂಡಿದೆ, ಕಾಂಗ್ರೆಸ್ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಎಲ್ಲೋ ಒಂದ್ ಕಡೆ 2019ರಿಂದ ಲೆಕ್ಕಾಚಾರ ಬದಲಾಗಿದೆ, ಅದು ಮುಂದುವರೆದಿದೆ ಅಂತಾನೆ ಹೇಳಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.